ಗೌಂಡಿ ಕಾರ್ಮಿಕರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಕಟ್ಟಡ ಕಾರ್ಮಿಕರ ಜೀವನದಲ್ಲಿ ಸಂಚಲನ ಮೂಡಿಸಿದ ಸಚಿವ ಸಂತೋಷ್ ಲಾಡ್. ಗೌಂಡಿ ಮೇಸ್ತ್ರಿಗಳಿಗೂ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸಕ್ಸಸ್ ಆದ ಕಾರ್ಮಿಕ ಇಲಾಖೆ. ಕಟ್ಟಡ ಕಾರ್ಮಿಕರಿಗೆ ಹಲವು ಯೋಜನೆಗಳನ್ನು ತಂದ ಸಂತೋಷ್ ಲಾಡ್ಗೆ ಜೈ ಅಂದ ಕಟ್ಟಡ ಕಾರ್ಮಿಕ ಮುಖಂಡರು. ಸಂತೋಷ್ ಲಾಡ್ ತಂದ ಯೋಜನೆಯಿಂದ ಬಹಳ ಅನುಕೂಲವಾಗಿದೆ ಎಂದ ಕಟ್ಟಡ ಕಾರ್ಮಿಕರ ಮುಖಂಡರು. ಹೌದು, ಇಂದು ನಾವು ನೀವೆಲ್ಲ ಮಳೆ ಗಾಳಿ ಬಿಸಿಲು ಎನ್ನದೇ ಸುಂದರ ಜೀವನ ನಡೆಸ್ತೀವಿ ಅಂದ್ರೆ ಅದಕ್ಕೆ ಕಟ್ಟಡ ಕಾರ್ಮಿಕರು ಕಾರಣ. ಅಂತಹ ಕಾರ್ಮಿಕರಿಗೆ ಜೀವನದ ಭದ್ರತೆ ಇಲ್ಲ ಅಂದ್ರೆ ಹೇಗೆ? ಅಂತಹ ಕಟ್ಟಡ ಕಾರ್ಮಿಕರನ್ನ ಗುರುತಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದು ಕಾರ್ಮಿಕರ ಬಾಳಿಗೆ ಬೆಳಕಾಗಿದ್ದಾರೆ. ತಮ್ಮ ಜೀವನವನ್ನ ಜನರಿಗಾಗಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಕೊಟ್ಟ ಅಷ್ಟಿಷ್ಟು ಹಣ ಪಡೆದು ಕಟ್ಟಡ ಕಟ್ಟಿಕೊಡುವ ಅವರ ಬದುಕಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಮೂಲಕ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವುದು ಕಟ್ಟಡ ಕಾರ್ಮಿಕರಲ್ಲಿ ಸಂತಸ ಮೂಡಿಸಿದೆ. ಎಷ್ಟೋ ವರ್ಷಗಳಿಂದ ಗೌಂಡಿ ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡು ಬಂದಿರುವಂತಹ ಕಾರ್ಮಿಕರು ಆಕಸ್ಮಿಕ ದುರ್ಘಟನೆ ನಡೆದು ಏನಾದರೂ ಆದರೆ ಅವರ ಪರಿಸ್ಥಿತಿ ಅಯೋಮಯವಾಗುವುದನ್ನು ತಡೆಗಟ್ಟಲು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆ ಯೋಜನೆಗಳು ರಾಜ್ಯದ ಯಾವುದೇ ಮೂಲೆಯಲ್ಲಿ ಇರುವಂತಹ ಕಟ್ಟಡ ಕಾರ್ಮಿಕರಿಗೆ ತಲುಪಿಸಲು ಕಾರ್ಮಿಕ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ. ಅದರ ಜೊತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯದಾದ್ಯಂತ ಪ್ರವಾಸ ಮಾಡಿದಲ್ಲೆಲ್ಲ ಕಾರ್ಮಿಕರ ಯೋಜನೆಗಳ ಬಗ್ಗೆ ಸಭೆಗಳನ್ನ ಮಾಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಉದಾಹರಣೆಗಳು ಕೂಡ ಇವೆ. ಒಟ್ಟಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಿಂದ ಕೈಗೊಂಡ ಯೋಜನೆಗಳ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕಾರ್ಮಿಕರು ಫುಲ್ ಖುಷಿಯಾಗಿದ್ದಾರೆ. ಹಳ್ಳಿಗಾಡಿಂದ ವಲಸೆ ಬಂದಂಥ ಜನರೇ ಕೆಲಸ ಮಾಡೋ ಕಾರಣ ಅವರಿಗೆ ಸೂಕ್ತವಾಗಿ ಅವರಿಗೆ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಏನೀಗ ಸರ್ಕಾರ ಕೆಲವೊಂದು ಏನು ಯೋಜನೆಗಳನ್ನು ತಂದಿದ್ದಾರಲ್ಲ, ಈ ಕಾರ್ಮಿಕ ಯೋಜನೆಗಳಿಗೆ ಅವರು ನಿಜವಾಗಿ ಅರ್ಹರಾಗಿದ್ದಾರೆ. ಅವ್ರಿಗೆ ನಿಜವಾಗಿ ಅವ್ರಿಗೆ ತಲುಪಬೇಕು. ಸರ್ಕಾರದ ಪ್ರತಿಯೊಂದು ಏನು ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ಮುಟ್ಟಬೇಕು. ಈಗ ಉದಾಹರಣೆಗೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಕಲಘಟಗಿ ತಾಲೂಕು ಕುರುಡಿಕೇರಿಯಿಂದ ಬರ್ತಾರೆ, ಗದಗಿನಿಂದ ಬರ್ತಾರೆ ಜನ. ಸುಮಾರು ಕಡೆಯಿಂದ ಪಾಪ ಅಲ್ಲಿಂದ ಬಸ್ ಹತ್ತಿ ಇಲ್ಲಿ ನಮ್ಮ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಹತ್ರ ಸಮಸಂತೆಯಲ್ಲಿ ನಿಂತು ಪ್ರತಿದಿನ ಕೆಲಸಕ್ಕೆ ಹೋಗಿ ಪ್ರತಿದಿನ ಮತ್ತೆ ಬಸ್ಸಿಗೆ ಹೋಗಬೇಕಾಗ್ತದೆ. ಅಂಥವರಿಗೂ ಸರ್ಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡೋ ಯೋಜನೆ ರೂಪಿಸಬೇಕು. ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರ ಏನು ಅಲೆಮಾರಿ ಪಂಗಡದ ಪ್ರತಿಯೊಂದು ಕಾರ್ಮಿಕರಿಗೆ ಯೋಜನೆ ರೂಪಿಸಿದ್ದಾರೆ. ಅವು ನಿಜವಾಗಿಯೂ ಶ್ಲಾಘನೀಯವಾಗಿದ್ದು, ಈ ಚಿಂದಿ ಇರೋರು ಅಮಾಲರು ಇಲ್ಲೇ ಇರ್ತಾರೆ ಹುಬ್ಬಳ್ಳಿಯಲ್ಲಿ, ಮಲಿಗೆಲ್ಸದವರು, ಟೈಲರ್, ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಮಾತ್ರ ಬೇರೆ ಊರಿಂದ ಬರ್ತಾರ. ಇಲ್ಲಿ ಲೋಕಲ್ ಇಲ್ಲ, ಅವರಿಗೆ ಒಂದು ನಿಗದಿತ ಇದು ಇಲ್ಲ, ಯಾವುದು ವೇತನ ಇಲ್ಲ. ಇದು ಇಷ್ಟೇ ವೇತನ ಕೊಡಬೇಕಂತ ಒಂದು ಯಾವ ರೀತಿ ಈಗ ಕೇರಳ ರಾಜ್ಯದಲ್ಲಿ ಏನಿದೆ, ಅವ್ರು ಯಾವುದೇ ಕೆಲಸಕ್ಕೆ ಹೋಗಲಿ ಅವ್ರಿಗೊಂದು ವೇತನ ನಿಗದಿ ಮಾಡಿದ್ದಾರೆ. ಅವರವರೇ ಒಂದು ಅಸಂಘಟಿತ ಅಥವಾ ಸಂಘಟಿತ ಕಾರ್ಮಿಕರು ಏನು ಮಾಡ್ಯಾರ, ಇಂಥ ಕೆಲಸಕ್ಕೆ ಎಷ್ಟು ಪೇಮೆಂಟು, ಇಂಥ ಪಗಾರ ಅಥವಾ ವೇತನ ಅಂತ. ಇಲ್ಲೇ ಕರ್ನಾಟಕ ಆ ರೀತಿ ಬರಬೇಕಂತೇಳಿ ನಾನು ಬಯಸ್ತೀನಿ. ಹುಬ್ಬಳ್ಳಿ ಗುತ್ತಿಗೆದಾರರ ಸಂಘದ ಪರವಾಗಿ ನಾನೆಲ್ಲ ಇದ್ರ ಬಗ್ಗೆ ಸರ್ಕಾರ ಮಾಡಿದಂಥ ಕಾರ್ಯವನ್ನು ಶ್ಲಾಘನೆ ಮಾಡುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಕಾರ್ಮಿಕ ಇಲಾಖೆಯಿಂದ ಇವತ್ತಿನ ದಿವಸ ಅಸಂಘಟಿತ ಕಾರ್ಮಿಕರಿಗೆ ತಂದಂಥ ಈ ಸಹಾಯ ಹಸ್ತ ಯೋಜನೆ ಬಹಳ ದೊಡ್ಡ ಸಹಾಯ ಆಗೋ ನಿಟ್ಟಿನಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಅಸಂಘಟಿತ ಕಾರ್ಮಿಕರಿಗೆ ಕೇಳುವಂಥವ್ರು ಯಾರೂ ಇರೋದಿಲ್ಲ. ಅವ್ರಿಗೆ ಒಂದು ವೇಳೆ ಆಕ್ಸಿಡೆಂಟ್ಗಳಾದರೆ, ಅವ್ರ ಕಡೆ ಮೆಡಿಕಲ್ ಏನಾದರೂ ಇಂಜುರೀಸ್ಗಳಾದರೆ ಅವ್ರಿಗೆ ಆದಂಥ ಒಂದು ಸಹಾಯ ಹಸ್ತವನ್ನು ನೀಡಲಿಕ್ಕೆ ಯಾರೂ ಇಲ್ಲಿವರೆಗೂ ಬಂದಿರಲಿಲ್ಲ. ಇವತ್ತಿನ ದಿವಸ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆ ಅವರ ಅವಧಿಯಲ್ಲಿ ತಂದಿರೋದು ಬಹಳ ಶ್ಲಾಘನೀಯ ಮತ್ತು ನಮಗೆ ಭಾಳ ಖುಷಿ ತಂದು ಕೊಟ್ಟಿದೆ. ಯಾಕಂತಂದರೆ ಈಗ ನಮ್ಮ ಒಂದು ಗುತ್ತಿಗೆದಾರರ ಕಡೆ ಕೆಲಸ ಮಾಡೋರಿಗೆ ಕೆಲವೊಂದಿಷ್ಟು ನಾವು ಇನ್ಶೂರೆನ್ಸ್ಗಳನ್ನ ಮಾಡಿರ್ತೀವಿ. ಏನಾದರೂ ಒಂದು ಕೆಲಸದ ಮೇಲೆ ಅವ್ರಿಗೆ ತೊಂದರೆ ಆದರೆ ಅಥವಾ ಅವ್ರು ತೀರ್ಕೊಂಡ್ರೆ ಅವ್ರಿಗೆ ಆದಂಥ ನಾವು ಕೆಲವೊಂದಿಷ್ಟು ಜನ ಮಾಡಿರ್ತೀವಿ, ಆದರೆ ಎಲ್ಲರೂ ಮಾಡಿರಲ್ಲ. ಈಗ ನೀವು ನೋಡ್ಬೋದು, ಇವತ್ತು ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಆಗಿರ್ಬೋದು, ಹಳೆ ಹುಬ್ಬಳ್ಳಿ ಭಾಗದ ಸರ್ಕಲ್ ಕಡೆ ಆಗಿರ್ಬೋದು, ಬಹಳಷ್ಟು ಜನ ದೂರೂರಿಂದ ಬಂದು ದುಡ್ತಿರ್ತಾರೆ. ಅವ್ರಿಗೇನಾದರೂ ತೊಂದರೆ ಆದರೆ ಅದಕ್ಕೆ ಯಾವುದೇ ಇನ್ಶೂರೆನ್ಸ್ ಇರಲ್ಲ. ಈ ಒಂದು ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಡಿ ಅವರು ನೋಂದಾಯಿಸ್ಕೊಂಡ್ರೆ ಅವ್ರಿಗೆ ಇನ್ಶೂರೆನ್ಸ್ಗಳು ಸಿಗುತ್ತೆ ಮತ್ತು ಅವ್ರ ಕುಟುಂಬಕ್ಕೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನಮಗೊಂದು ಇರೋಂಥ ಒಂದು ಒಳ್ಳೆಯ ಅಭಿಪ್ರಾಯ ಈ ಯೋಜನೆ ಬಗ್ಗೆ. ಮತ್ತು ಮೇಲಾಗಿ ಬರೀ ಕೇವಲ ಕಟ್ಟಡ ಕಾರ್ಮಿಕರಲ್ಲದೆ ಎಲ್ಲ 23 ಅಸಂಘಟಿತ ಕಾರ್ಮಿಕರಿಗೆ ಮಾಡಿರೋದು ಇದು ಒಂದು ಬಹಳ ಖುಷಿ ತಂದು ಕೊಟ್ಟಿದೆ. ಯಾಕಂತಂದರೆ ಅಗಸರು ಬರ್ತಾರೆ, ಕ್ಷೌರಿಕರು ಬರ್ತಾರೆ, ಮತ್ತು ಕ್ಲೀನಿಂಗ್ದವ್ರು ಬರ್ತಾರೆ, ಪೇಂಟರ್ಸ್ ಬರ್ತಾರೆ, ಎಲ್ಲ ರೀತಿಯಾದಂಥ ವರ್ಗದವ್ರು ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ.
ಹೀಗಾಗಿ ಈ ಒಂದು ಯೋಜನೆಗೆ ನಾವು ಬಹಳ ಖುಷಿ ವ್ಯಕ್ತಪಡಿಸ್ತೇವೆ ಮತ್ತು ಇದು ಬಹಳ ಒಳ್ಳೆಯ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅನ್ನೋದು ನಮ್ಮದು ಒಂದು ಅಭಿಪ್ರಾಯ.